ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಫೋಟೋ ಕಾಪಿಯರ್ ಮಷಿನ್ 2201 ಕ್ಯೂಸರಾ ಟಸ್ಕಲ್ಪ ಈ ಒಂದು ಬ್ರ್ಯಾಂಡಿನ ಮತ್ತು ಇಲ್ಲಿ ಪಕ್ಕದಲ್ಲಿ ನಾನು ನಿಮಗೆ ಎಲ್ಲ ಮಾಡೆಲ್ಗಳ ಲಿಸ್ಟನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರೊಸೀಜರ್ ಈ ಎಲ್ಲ ಮಾಡೆಲ್ಗಳ ಮೇಲೆ ನೀವು ಉಪಯೋಗ ಮಾಡ್ಕೋಬೋದು. ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ಡ್ರಮ್ ಯೂನಿಟನ್ನು ನಾವು ಯಾವ ಥರ ಕ್ಲೀನ್ ಮಾಡಿ ನಂತರ ಜೆರಾಕ್ಸು ಅಥವಾ ಪ್ರಿಂಟು ತೆಗೆಯುವಾಗ ಲೈನ್ಗಳು ಬರ್ತಾ ಇರುತ್ತಲ್ವ, ಯಾವ ಥರ ಲೈನ್ ಬರಲಾರ್ದ ಹಾಗೆ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬಟನ್ ಆನ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದನ್ನು ಲೈವ್ ಆಗಿಯೇ ತೋರಿಸ್ತಾ ಇದ್ದೀನಿ. ಮೊದಲು ನೀವು ಸೈಡ್ ಕವರನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಡ್ರಮ್ ಯೂನಿಟ್ ಸ್ಕ್ರೂವನ್ನು ಓಪನ್ ಮಾಡಿ ಈ ಒಂದು ಲಾಕನ್ನು ಡ್ರ್ಯಾಗ್ ಮಾಡಬೇಕಾಗತ್ತೆ. ಈ ಒಂದು ಡ್ರಮ್ ಯೂನಿಟನ್ನು ಹೊರಗಡೆ ತೆಗಿಬೋದು. ಸೊ ಇಲ್ಲಿ ನೋಡಿ, ಇವಾಗ ಡ್ರಮ್ ಯೂನಿಟು ಈ ಥರ ಒಂದು ಅಸೆಂಬಲ್ ಆದ ನಂತರ ಈ ಥರ ಇರುತ್ತೆ. ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ಡಿಸೆಂಬಲ್ ಮಾಡಿ ಇದನ್ನು ಕ್ಲೀನ್ ಮಾಡೋ ಪ್ರೊಸೀಜರನ್ನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ನಿಮ್ಗೆ ತೋರಿಸಿದ್ನಲ್ಲ, ಆ ಒಂದು ಕ್ಲಿಪ್ಪನ್ನು ನೀವು ತೆಗಿಬೇಕಾಗತ್ತೆ. ಅಂದಾಗ ಮಾತ್ರ ಈ ಒಂದು ಡ್ರಮ್ಮು ಓಪನ್ ಆಗುತ್ತೆ. ಇದ್ರ ಒಳಗಡೆ ಒಂದು ರಾಡ್ ಇರುತ್ತೆ. ಆ ರಾಡನ್ನು ನೀವು ಸ್ಲೋ ಆಗಿ ತೆಗೀರಿ. ಯಾಕೆ ಅಂತಂದರೆ ಈ ಡ್ರಮ್ ಯೂನಿಟಿಗೆ ಏನಾದರೂ ಸಮಸ್ಯೆ ಆದರೆ ನಿಮಗೆ ಸ್ಕ್ಯಾನು ಜೆರಾಕ್ಸು ಯಾವುದೂ ಆಗೋದಿಲ್ಲ. ಇಲ್ಲಿ ನೋಡಿ, ಈ ರಾಡನ್ನು ನಿಧಾನವಾಗಿ ತೆಗಿಬೇಕಾಗತ್ತೆ. ಅದರ ನಂತರ ಈ ಒಂದು ಗ್ಲಾಸಿನ ಥರ ಇರುವಂಥ ಒಂದು ಡ್ರಮ್ ಏನಿದೆ ಅಲ್ವಾ, ಅದು ಮಾತ್ರ ಆವಾಗ ನೀಟಾಗಿ ಬರುತ್ತೆ. ಇವಾಗ ನೋಡಿ ವೀಕ್ಷಕರೇ, ಇಲ್ಲಿ ಕಾಣ್ತಾ ಇರೋ ಒಂದು ಬಟನ್ ಏನಿದೆ ಅಲ್ವಾ, ಆ ಬಟನ್ನ ಪ್ರೆಸ್ ಮಾಡಿದರೆ ಈ ರೋಲರ್ ಕೂಡ ಹೊರಗಡೆ ಬರುತ್ತೆ. ಈ ಥರ ನಿಮಗೆ ಹೊರಗಡೆ ಬರುತ್ತೆ. ಇವಾಗ ಇಲ್ಲಿ ಕಾಣ್ತಾ ಇರುವಂಥ 3 ನಟ್ಗಳನ್ನು ನೀವು ಪ್ಲಸ್ ಸ್ಕ್ರೂ ಡ್ರೈವರನ್ನು ಉಪಯೋಗ ಮಾಡಿ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ ಉಪಯೋಗ ಮಾಡುವಾಗ ಎಲ್ಲನೂ ಸ್ಮೂತಾಗಿ ಯೂಸ್ ಮಾಡಿ. ಯಾಕೆಂತಂದರೆ ಥ್ರೆಡ್ ಆಗಲಿ, ರಬ್ಬರ್ ಆಗಲಿ, ನಂತರ ರೋಲರ್ ಆಗಲಿ, ಡ್ರಮ್ ಆಗಲಿ ಯಾವುದಕ್ಕೂ ಸಮಸ್ಯೆ ಆದರೆ ನಿಮ್ಮ ಕೆಲಸ ಕೆಟ್ಟ ಹಾಗೇನೆ. ಇದರ ನಂತರ ಇಲ್ಲಿ ಮೈನಸ್ ಸ್ಕ್ರೂ ಡ್ರೈವರನ್ನು ಯೂಸ್ ಮಾಡಿ ಇಲ್ಲಿ ಕಾಣ್ತಾ ಇರುವಂಥ ರಬ್ಬರನ್ನು ಕರೆಕ್ಟಾಗಿ ಒಂದು ಸೈಡಿಂದ ಎಬ್ಬಿಸ್ಬೇಕಾಗತ್ತೆ. ನೀವು ಅದನ್ನು ಹೊರಗಡೆ ತೆಗೆದ್ರೆ ನಿಮಗೆ ಇಲ್ಲಿ ವೇಸ್ಟ್ ಟೋನರ್ ಏನಿರುತ್ತಲ್ವ ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಗುತ್ತೆ. ನೋಡಿ, ಇಲ್ಲಿ ಒಳಗಡೆ ಇರುವಂಥದ್ದೆಲ್ಲ ವೇಸ್ಟ್ ಟೋನರು. ಸೊ ಇಲ್ಲಿ ಒಂದು ಸ್ಟೀಲಿನ ಪಟ್ಟಿ ಥರ ಕಾಣ್ತಾ ಇದೆಯಲ್ಲ, ಅದನ್ನು ಕೂಡ ನೀವು ರಿಮೂವ್ ಮಾಡ್ಬೋದು. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗಂತೇಳಿ. ಇವಾಗ ನೋಡಿ, ಇಲ್ಲಿ ವೇಸ್ಟ್ ಟೋನರನ್ನು ಸ್ವಲ್ಪ ರಿಮೂವ್ ಮಾಡ್ತಾಯಿದ್ದೇನೆ ನಾನು. ಯಾಕೆಂತಂದರೆ ನಾನು ತೆಗೆಯೋದು ಹೇಗಂತ ಹೇಳಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಈ ಒಂದು ಮೈನಸನ್ನು ಉಪಯೋಗ ಮಾಡಿ ಇಲ್ಲಿ ಕಾಣ್ತಾ ಇರೋವಂಥ ಪಟ್ಟಿಯನ್ನು ನೀವು ರಿಮೂವ್ ಮಾಡ್ಬೋದು. ಇಲ್ಲಿ ನೋಡಿ, ಸ್ಲೋ ಆಗಿ ಮೈನಸ್ ಯೂಸ್ ಮಾಡಿ ನಿಮ್ಮ ಸ್ಕ್ರೂ ಡ್ರೈವರನ್ನು. ಯಾಕೆಂತಂದರೆ ಪ್ಲಾಸ್ಟಿಕ್ ಇರುತ್ತೆ, ಅದು ಕಟ್ಟಾದರೆ ಮತ್ತೆ ಕರೆಕ್ಟಾಗಿ ಸೆಟ್ಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನೀವು ಏನೇ ಯೂಸ್ ಮಾಡಿದರೂ ಕೂಡ ಸ್ಮೂತಾಗಿ ಯೂಸ್ ಮಾಡಿ. ನೋಡಿ, ಈ ಥರ ಮೈನಸ್ ಪಟ್ಟಿಯನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರೋಂಥ ಸ್ಟೀಲ್ ಪಟ್ಟಿಯನ್ನು ನೀವು ತೆಗಿಬೋದು. ಇದರಲ್ಲೂ ಕೂಡ ವೇಸ್ಟ್ ಟೋನರ್ ಇರುತ್ತೆ. ಇದನ್ನು ಭಾಳ ಸೂಕ್ಷ್ಮತೆಯಿಂದ ನೀವು ನಿಮ್ಮ ಹತ್ರ ಪೇಂಟ್ ಹೊಡೆಯುವಂಥ ಒಂದು ಸೂಕ್ಷ್ಮ ಬ್ರಷ್ ಇದ್ದರೆ ಅದ್ರ ಮೂಲಕ ನೀವು ಕ್ಲೀನ್ ಮಾಡಿಕೊಂಡು ಮತ್ತು ರೀಸೆಟ್ ಮಾಡಿ. ನೋಡಿ, ಎಲ್ಲ ಸ್ಟೋರ್ ಆಗಿರುವಂಥ ಒಂದು ವೇಸ್ಟ್ ಟೋನರ್ ಇದೆ. ಅದನ್ನು ನೀವು ರಿಮೂವ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ನೀವು ಪ್ರೊಸೀಜರನ್ನು ಯೂಸ್ ಮಾಡಬೇಕು. ನಂತರ ಇಂಥದ ಒಂದು ಬ್ರಷನ್ನು ನೀವು ಉಪಯೋಗ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರುವಂಥ ಒಳಗಡೆ ಪ್ಲಾಸ್ಟಿಕ್ ರೋಲರ್ ಏನಿದೆ ಅಲ್ವಾ, ಅದು ರೋಲ್ ಆದ ಹಾಗೇ ನಿಮಗೆ ಜೆರಾಕ್ಸು ಪ್ರಿಂಟು ಬರುತ್ತೆ. ನಂತರ ಅಲ್ಲಿ ಸ್ಪಾಂಜ್ ಥರ ಕಾಣ್ತಾ ಇದೆಯಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನ್ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ, ಅಸೆಂಬಲ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತೇನೆ. ಇಷ್ಟು ಹೊತ್ತು ನಾನು ಡಿಸೆಂಬಲ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಒಂದೊಂದಾಗಿಯೇ ನಾವು ಇಲ್ಲಿ ಅಸೆಂಬಲ್ ಮಾಡೋಣ. ಇಲ್ಲಿ ಮೊದಲು ಈ ಸ್ಟೀಲಿನ ಪಟ್ಟಿಯನ್ನು ಕರೆಕ್ಟಾಗಿ ಫಿಟ್ ಮಾಡ್ಕೊಳ್ಳಿ. ಇಲ್ಲಿ 4 ಪಟ್ಟಿಗಳು ಏನು ಕಂಡುವಲ್ಲ, ಕರೆಕ್ಟಾಗಿ ಅದೇ ಸ್ಲಾಟಲ್ಲಿನೇ ಕೂತ್ರೆ ಮಾತ್ರ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ನಂತರ ಇಲ್ಲಿ ಕಾಣ್ತಾ ಇರೋ ಈ ರಬ್ಬರನ್ನು ಸೆಟ್ ಮಾಡ್ಕೊಳ್ಳಿ. ಇದು ಒಂದೊಂದಾಗಿಯೇ ಕರೆಕ್ಟಾಗಿಬಿಟ್ಟು ಇದನ್ನು ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಇಲ್ಲಿ ಡ್ರಮ್ ಯೂನಿಟನ್ನು ನೀವು ಮೊದಲು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇದರಲ್ಲೂ ಕೂಡ ಡಸ್ಟ್ ಅಂತಂದರೆ ವೇಸ್ಟ್ ಟೋನರ್ ಅಂಟ್ಕೊಂಡಿರುತ್ತೆ. ಆ ವೇಸ್ಟ್ ಟೋನರನ್ನು
ನೀವು ಕ್ಲೀನ್ ಮಾಡಿದರೆ ಮಾತ್ರ ಇಲ್ಲಿ ಯಾವುದೇ ಥರ ಜೆರಾಕ್ಸ್ ಮಾಡುವಾಗ ಅಥವಾ ಪ್ರಿಂಟ್ ತೆಗೆಯುವಾಗ ಲೈನ್ ಬರೋದಿಲ್ಲ. ಸೊ ಇದನ್ನು ನೀವು ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡ ನಂತರ ಇವಾಗ ನೋಡಿ ಇಲ್ಲಿ ಕರೆಕ್ಟಾಗಿ ಕೂತಿದೆ ಡ್ರಮ್ಮು. ಇವಾಗ ರಾಡನ್ನು ಕರೆಕ್ಟಾಗಿ ಇದರೊಳಗಡೆ ಇನ್ಸರ್ಟ್ ಮಾಡಿ. ರಾಡನ್ನು ಇನ್ಸರ್ಟ್ ಮಾಡಿದ ನಂತರ ಈ ಒಂದು ಕ್ಲಿಪ್ಪನ್ನು ನೀವು ಹಾಕಿಬಿಟ್ಟು ಆ ಒಂದು ರಾಡನ್ನು ಲಾಕ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಕಂಪ್ಲೀಟಾಗಿ ಲಾಕ್ ಆಗಿದೆ. ಲಾಸ್ಟ್ ಒಂದು ಮೆಥಡ್ ಏನಂತಂದರೆ ಈ ರೋಲರನ್ನು ನೀವು ಹಾಕಬೇಕಾಗುತ್ತೆ. ಈ ರೋಲರಲ್ಲಿ ನಿಮಗೆ ಜೆರಾಕ್ಸ್ ಮಾಡುವಾಗ ಡಾಟ್ ಬೀಳ್ತಾ ಇರುತ್ತೆ ಅಂತಂದರೆ ಈ ಒಂದು ರೋಲರನ್ನು ರಿಪ್ಲೇಸ್ ಮಾಡಿ ಅಥವಾ ಬೇರೆ ರೋಲರನ್ನು ಹಾಕಿ. ಆವಾಗ ಡಾಟ್ಸ್ ಬೀಳುವಂಥ ಒಂದು ಎರರ್ ಏನಿದೆ ಅಲ್ವ ಅದು ಹೋಗುತ್ತೆ. ಇವಾಗ ನಾವು ಡ್ರಮ್ ಯೂನಿಟನ್ನು ಕಂಪ್ಲೀಟಾಗಿ ಅಸೆಂಬಲ್ ಮಾಡಿದ್ದೇವೆ. ಇವಾಗ ನಾವು ನಮ್ಮ ಮಷಿನ್ದಲ್ಲಿ ಇದನ್ನು ಫಿಟ್ ಮಾಡೋಣ. ನೋಡಿ ನಮ್ಮ ಮಷಿನ್ ಹತ್ತಿರ ಇವಾಗ ಬಂದಿದ್ದೇನೆ. ನಾನು ಇಲ್ಲಿ ಮೊದಲು ಈ ಡ್ರಮ್ ಯೂನಿಟನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದನ್ನು ಪುಷ್ ಮಾಡಿ ಕರೆಕ್ಟಾಗಿ ಅಲ್ಲಿ ಟೈಟ್ ಹತ್ತೋವರೆಗೂ. ನಂತರ ಯಾವುದೇ ಥರ ಭಾಳ ಪ್ರೆಷರ್ ಹಾಕಿಬಿಟ್ಟು ಸ್ಕ್ರೂವನ್ನು ಟೈಟ್ ಮಾಡಬೇಡಿ. ನಾರ್ಮಲಾಗಿ ಹಾಕಿ ಏನು ಸಮಸ್ಯೆ ಇಲ್ಲ. ಸೊ ನಾನು ಇಲ್ಲಿ ಟೋನರ್ ಬಾಕ್ಸ್ ಕೂಡ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಂತರ ಈ ಒಂದು ಲಾಕನ್ನು ಲಾಕ್ ಮಾಡ್ತಾಯಿದ್ದೀನಿ. ವೇಸ್ಟ್ ಟೋನರ್ ಬಾಕ್ಸ್ ಏನಿದೆ ಅಲ್ವ ಅದನ್ನು ಕೂಡ ಇಲ್ಲಿ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಷೀನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನೊಂದು ಜೆರಾಕ್ಸ್ ಕೂಡ ತೆಗೆದು ನಿಮಗೆ ತೋರಿಸ್ತೀನಿ. ಮೊದಲು ಲೈನ್ ಬೀಳ್ತಾಯಿತ್ತು, ಇವಾಗ ಲೈನ್ ಬೀಳ್ತಾ ಇಲ್ಲ ಅಂತೇಳಿ. ನೋಡಿ ಸ್ಕ್ಯಾನ್ ಆಗ್ತಾಯಿದೆ. ಇವಾಗ ಜೆರಾಕ್ಸ್ ಕಂಪ್ಲೀಟಾಗಿ ನಮಗೆ ಸಿಗುತ್ತೆ. ಸೊ ನೋಡಿ ಜೆರಾಕ್ಸ್ ಮಾಡಿದೆ ನಾನು. ಇವಾಗ ಇಲ್ಲಿ ಕಾಣ್ತಾ ಇರೋವಂಥ ಜೆರಾಕ್ಸಲ್ಲಿ ಯಾವುದೇ ಥರ ಲೈನ್ ಬಿದ್ದಿಲ್ಲ, ಆದರೆ ಡಾಟ್ ಇದೆ. ಡಾಟ್ ಬರ್ತಾ ಇರೋದಕ್ಕೆ ರೀಸನ್ ಏನು ಅಂತಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ ರೋಲರನ್ನು ಚೇಂಜ್ ಮಾಡಬೇಕಾಗತ್ತೆ. ಅದು ಏನು ಪ್ರಾಬ್ಲಮ್ ಇಲ್ಲ. ಜೆರಾಕ್ಸಲ್ಲಿ ಡಾಟ್ಸ್ ಬಂದರೂ ಕೂಡ ಕೆಲಸ ನಡೆಯುತ್ತೆ. ಹಾಗೇನಾದರೂ ನಿಮಗೆ ನೀಟಾಗಿ ಬೇಕು ಅಂತ ಅನ್ನೋದಾಯ್ತಂದರೆ ರೋಲರನ್ನು ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಒಂದು ಪೇಪರನ್ನು ತೋರಿಸ್ತೀನಿ. ಅದರಲ್ಲಿ ನಾನು ಲಾಸ್ಟ್ ಟೈಮ್ ಜೆರಾಕ್ಸ್ ಮಾಡಿದಾಗ ಲೈನ್ ಬಂದಿತ್ತು. ಇಲ್ಲಿ ನೋಡಿ ಈ ಥರ ಒಂದು ಹಾರ್ಡ್ ಲೈನ್ ಬಂದಿತ್ತು, ಭಾಳ ಡಾರ್ಕ್ ಆಗಿರುವಂಥ ಒಂದು ಲೈನು. ಆದರೆ ನಾನು ಇವಾಗ ಜೆರಾಕ್ಸ್ ಮಾಡಿದರೆ ಅದರಲ್ಲಿ ಯಾವುದೇ ಥರ ಲೈನು ಬಂದಿದ್ದಿಲ್ಲ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಪಕ್ಕದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಯಾವುದೇ ಥರ ಲೈನ್ ಬಂದಿಲ್ಲ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.